ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಸೋಮಣ್ಣ ಮಾಚಿಮಾಡ. ಇರೋದೇ ಸುದ್ದಿ ಒಳಗಿನ ಸುದ್ದಿ ಇದೆ ಇದ್ದಿದ್ದು ಇದ್ದಂತೆ. ಮೊದಲಿಗೆ ಇವತ್ತಿನ ಎಪಿಸೋಡ್ನ ಹೈಲೈಟ್ಸ್ ನೋಡೋಣ. ಆರೋಗ್ಯ ಯೋಜನೆಯಡಿ ಜನಪ್ರತಿನಿಧಿಗಳು ಬಳಸಿದ ಹಣದ ಲೆಕ್ಕ ಕೇಳಿದ್ರೆ ನೀವು ಖಂಡಿತವಾಗಲೂ ಬೆಚ್ಚಿ ಬೀಳೋದು ಗ್ಯಾರಂಟಿ. 3 ವರ್ಷದಲ್ಲಿ 2 ಕೋಟಿಗೂ ಹೆಚ್ಚು ಹಣವನ್ನು ಖರ್ಚು ಮಾಡಿದ್ದಾರೆ. ಅಚ್ಚರಿ ಏನು ಅಂತಂದ್ರೆ ಆರೋಗ್ಯ ಸಚಿವರಾಗಿದ್ದಾಗ ಶ್ರೀರಾಮುಲು ಒಬ್ಬರೇ ಸುಮಾರು 9 ಲಕ್ಷಕ್ಕೂ ಹೆಚ್ಚು ದುಡ್ಡನ್ನು ಬಳಸಿದ್ದಾರೆ. ಇನ್ನು ಕುಸುಮ ಕೊನೆಗೂ ಕೂಡ RR ಚುನಾವಣಾ ರಣಾಂಗಣವನ್ನ ಪ್ರವೇಶ ಮಾಡಿದ್ದಾರೆ. ಆದರೆ ಅವರು ಪ್ರವೇಶಿಸಿದ್ದು ಕುಸುಮ ರವಿಯಾಗಿ ಅಲ್ಲ, ಕುಸುಮ ಹೆಚ್ ಎನ್ನುವಂತ ಹೆಸರಿನಡಿ. ಅಷ್ಟಕ್ಕೂ ಆ ಹೆಸರು ಮಾಯವಾಗಿದ್ಯಾಕೆ ಅನ್ನೋ ಸ್ಟೋರಿಯನ್ನ ನಾವು ಹೇಳ್ತೀವಿ ಇವತ್ತು. ದ್ರಾವಿಡ ನಾಡಿನಲ್ಲಿ ಅಣ್ಣಾಮಲೈ ಬಳಿಕ ಖುಷ್ಬು ಪರಿಮಳ ಬೀರ್ತಾ ಇದೆ. ಸ್ಟಾರ್ ನಟಿ ಕಮಲ ಪಡೆ ಸೇರ್ಪಡೆ ವೇಳೆ ಸ್ವಾಗತಕ್ಕೆ ಸಿಟಿ ರವಿ ಕೂಡ ಹಾಜರಾಗಿದ್ರು. ತಮಿಳುನಾಡು ಖುಷ್ಬು ರವಿ ಏನಿದು ಲಿಂಕ್? ಇದರ ಹಿಂದೆ ಬಿದ್ದಾಗ ನಮಗೆ ಸಿಕ್ಕ ಇಂಟ್ರೆಸ್ಟಿಂಗ್ ಕಹಾನಿ ಇದೆ, ಅದನ್ನು ಕೂಡ ಹೇಳ್ತೀವಿ ಇವತ್ತು. ಆರೋಗ್ಯ ಯೋಜನೆಯಡಿ ಜನಪ್ರತಿನಿಧಿಗಳ ದರ್ಬಾರ್ನ ನೀವೇನಾದರೂ ಕೇಳಿದ್ರೆ ನಿಜಕ್ಕೂ ಕೂಡ ಶಾಕ್ ಆಗ್ತೀರಿ. ಕಳೆದ 3 ವರ್ಷದಲ್ಲಿ ಸುಮಾರು 2 ಕೋಟಿಯಷ್ಟು ವೆಚ್ಚ ಆಗಿದೆ. ತಾವಷ್ಟೇ ಅಲ್ಲ, ಕುಟುಂಬ ಸದಸ್ಯರು ಕೂಡ ಈ ಒಂದು ವೆಚ್ಚವನ್ನ ಸರ್ಕಾರದಿಂದ ಸಿಕ್ಕಂತ ಹಣವನ್ನ ಗುಳುಂ ಮಾಡಿದ್ದಾರೆ. ಗುಳುಂ ಅಂದ್ರೆ ಒಂದು ರೀತಿ ಖರ್ಚನ್ನು ಕೂಡ ಮಾಡಿದ್ದಾರೆ. ಕಮರುಲ್ಲಾ ಇಸ್ಲಾಂ ಮತ್ತು ಖನಿಜಾ ಫಾತಿಮಾ ಅತಿ ಹೆಚ್ಚು ವೆಚ್ಚವನ್ನ ಈ ಬಾರಿ ಆರೋಗ್ಯ ಇಲಾಖೆಯಿಂದ ಪಡ್ಕೊಂಡಂತಹ ಫಲಾನುಭವಿಗಳು. ಸಚಿವರಾಗಿದ್ದಾಗ 2 ಬಾರಿ ವೆಚ್ಚವನ್ನು ಕೂಡ ಬಳಸಿಕೊಂಡಿದ್ದಾರೆ ಶ್ರೀರಾಮುಲು ಅವರು. ಕೇವಲ ಶ್ರೀರಾಮುಲು ಮಾತ್ರ ಅಲ್ಲ, ಶ್ರೀರಾಮುಲು ಅವರು ತಮ್ಮ ಕುಟುಂಬಸ್ಥರಿಗಾಗಿ ಕೂಡ 4,96,200 ರೂಪಾಯಿ ಮತ್ತು 4,65,319 ರೂಪಾಯಿ ಹಣವನ್ನ ಖರ್ಚು ಮಾಡಿದ್ದಾರೆ. ಇದು ಕೇವಲ ಅವರೊಬ್ಬರ ಕತೆ ಮಾತ್ರ ಅಲ್ಲ, ಸಾಕಷ್ಟು ಜನ ಸರ್ಕಾರದ ಈ ರೀತಿಯ ಜನಪ್ರತಿನಿಧಿಗಳು ಕೂಡ ಈ ಒಂದು ಹಣವನ್ನ ಖರ್ಚು ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಕೇವಲ ಅವರ ಆರೋಗ್ಯ ಮಾತ್ರ ಅಲ್ಲ, ಇವನ್ ಅವರ ಕುಟುಂಬ ಸದಸ್ಯರ ಆರೋಗ್ಯಕ್ಕೂ ಕೂಡ ಸರ್ಕಾರದ ಹಣವನ್ನ ಬೇಕಾಬಿಟ್ಟಿಯಾಗಿ ಕೂಡ ಖರ್ಚು ಮಾಡಿದ್ದಾರೆ. ಈ ಎಲ್ಲ ಡೀಟೇಲ್ಸ್ ಕೂಡ ಇವತ್ತು ನಮಗೆ ಸಿಕ್ಕಿದ ಹಾಗಿದ್ರೆ ಯಾವ್ಯಾವ ಶಾಸಕರು ಪ್ರತಿ ಬಾರಿ ಕೂಡ ಆಸ್ಪತ್ರೆಗೆ ಎಷ್ಟೆಷ್ಟು ಹಣವನ್ನು ಖರ್ಚು ಮಾಡಿದ್ದಾರೆ ಅದನ್ನ ನೋಡೋದಾದ್ರೆ 2018ರಿಂದ 19ನೇ ಸಾಲಿನಲ್ಲಿ 37 ಜನ ಶಾಸಕರು 98,95,000 ಹಣವನ್ನು ಕೂಡ ಖರ್ಚು ಮಾಡಿದ್ದಾರೆ. ಇನ್ನು 2019 ಮತ್ತು 20ರ ಅವಧಿಯಲ್ಲಿ 37 ಜನ ಶಾಸಕರು ಖರ್ಚು ಮಾಡಿದಂತಹ ಸರ್ಕಾರದ ಹಣ 60,54,000ಕ್ಕೂ ಹೆಚ್ಚು ಹಣವನ್ನ ಶಾಸಕರು ಮಾಡಿದ್ದಾರೆ. ಇದು ಶಾಸಕರು ಆಸ್ಪತ್ರೆ ಖರ್ಚಿಗೆ ಅಂತಹ ಖರ್ಚು ಮಾಡಿದಂತಹ ಹಣ. 2018-19ನೇ ಸಾಲಿನಲ್ಲಿ 37 ಜನ ಶಾಸಕರು ಸರ್ಕಾರದ ಬೊಕ್ಕಸದಿಂದ ಖರ್ಚು ಮಾಡಿರುವಂತಹ ಹಣ. ಇನ್ನು ಖನಿಜಾ ಫಾತಿಮಾ ಕಮರುಲ್ಲಾ ಕಲಬುರಗಿಯ ಉತ್ತರದ ಜನಪ್ರತಿನಿಧಿ, ಇವರು ಖರ್ಚು ಮಾಡಿರುವಂತಹ ಹಣದ ಲೆಕ್ಕ ನೋಡಿದ್ರೆ ನಿಜಕ್ಕೂ ಕೂಡ ಶಾಕ್ ಆಗುತ್ತೆ. ಕೇವಲ ಇವರು ಮಾತ್ರ ಅಲ್ಲ, ಇವರ ಕುಟುಂಬ ಸದಸ್ಯರು ಸೇರಿದಂತೆ ಇದುವರೆಗೂ ಕೂಡ 23,84,858 ರೂಪಾಯಿಯನ್ನ ಖರ್ಚು ಮಾಡಿದ್ದಾರೆ. ಇನ್ನು ಸಾಮಾಜಿ ಪಾಟೀಲ್ ಬೆಳಗಾವಿ ದಕ್ಷಿಣ ಕ್ಷೇತ್ರದ ಜನಪ್ರತಿನಿಧಿಗಳು, ಇವರು ಕೂಡ 11,43,333 ರೂಪಾಯಿಯನ್ನ ಸರ್ಕಾರದ ಹಣವನ್ನು ಖರ್ಚು ಮಾಡಿದ್ದಾರೆ. ಇನ್ನು ಎನ್ ಲಿಂಗಣ್ಣ ಮಾಯಕೊಂಡ, ಇವರು 11,31,023 ರೂಪಾಯಿ ಹಣವನ್ನ ಸರ್ಕಾರದ ಹಣವನ್ನ ಖರ್ಚು ಮಾಡಿದ್ದಾರೆ ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳುವಂತ ನಿಟ್ಟಿನಲ್ಲಿ. ಇವರೆಲ್ಲರೂ ಕೂಡ ಸರ್ಕಾರದ ಆರೋಗ್ಯ ಇಲಾಖೆಯಿಂದ ಪಡ್ಕೊಂಡಂತ ಹಣದ ಲೆಕ್ಕ. ಇನ್ನು ಬಿ ಶ್ರೀರಾಮುಲು ಮೊಳಕಾಲ್ಮೂರು, ಇವರು ಕೂಡ 9,61,519 ರೂಪಾಯಿ ಹಣವನ್ನ ಖರ್ಚು ಮಾಡಿದ್ದಾರೆ. ಒಂದ್ ಕಡೆ ಜನಪ್ರತಿನಿಧಿ, ಮತ್ತೊಂದು ಕಡೆ ಶ್ರೀಮಂತಿಕೆ, ಇವೆಲ್ಲ ಇದ್ರೂ ಕೂಡ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಸರ್ಕಾರದಿಂದ ಪಡ್ಕೊಂಡಂತ ಹಣ. ಇನ್ನು HD ಕೋಟೆಯ ಜನಪ್ರತಿನಿಧಿ ಚಿಕ್ಕಮಾದು ಅವರು ಖರ್ಚು ಮಾಡಿರುವಂತಹ ಹಣ 8,45,480 ರೂಪಾಯಿ. ಇನ್ನು ಜಗಳೂರು ಕ್ಷೇತ್ರದ ಜನಪ್ರತಿನಿಧಿ ರಾಜೇಶ್ HP, ಇವರು ಖರ್ಚು ಮಾಡಿರುವಂತಹ ಹಣದ ಲೆಕ್ಕ ನೋಡ್ತಾ ಇದ್ರೆ 8,20,454 ರೂಪಾಯಿ ಕೇವಲ ಇವರು 1 ವರ್ಷದ ಅವಧಿಯಲ್ಲಿ ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಖರ್ಚು ಮಾಡಿರುವಂತಹ ಹಣ. ಇನ್ನು ಕುಂದಗೋಳದ CS ಶಿವಳ್ಳಿ ಅವರು ಖರ್ಚು ಮಾಡಿರುವಂತಹ ಹಣ 7,12,508 ರೂಪಾಯಿ ಹಣವನ್ನ ಖರ್ಚು ಮಾಡಿದ್ದಾರೆ. ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಸರ್ಕಾರದ ಬೊಕ್ಕಸದಿಂದ ಖರ್ಚು ಮಾಡಿರುವಂತಹ ಹಣದ ಲೆಕ್ಕ ಇದು. ಇನ್ನು ತನ್ವೀರ್ ಸೇಠ್ ನರಸಿಂಹರಾಜ ಕ್ಷೇತ್ರ ಮೈಸೂರು, ಇವರು ಖರ್ಚು ಮಾಡಿರುವಂತಹ ಹಣದ ಲೆಕ್ಕ 6,69,800 ರೂಪಾಯಿ. ಸರ್ಕಾರದಿಂದ ವೆಚ್ಚ ಭರಿಸಿದ
ಜನಪ್ರತಿನಿಧಿಗಳು ಸರ್ಕಾರದಿಂದ ಪಡ್ಕೊಂಡಂತ ಫಲಾನುಭವಿಗಳು ಇವರೆಲ್ಲರೂ ಕೂಡ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಖರ್ಚು ಮಾಡಿರುವಂತ ಲೆಕ್ಕ ಇದು. HY ಮೇಟಿಯವರು ಬಾಗಲಕೋಟೆ ಇವರು 5,98,565 ರೂಪಾಯಿ ಹಣವನ್ನ ಸರ್ಕಾರದ ಬೊಕ್ಕಸದಿಂದ ತಮ್ಮ ಆರೋಗ್ಯ ತಾವು ಜೊತೆಗೆ ತಮ್ಮ ಕುಟುಂಬ ಸದಸ್ಯರಿಗೆ ಖರ್ಚು ಮಾಡಿರುವಂತಹ ಹಣದ ಮೊತ್ತ ಇದು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ನನ್ನ ಸಹೋದ್ಯೋಗಿ ಮಧುಸೂದನ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ರೆ. ಮಧುಸೂದನ್, ನಮ್ಮನ್ನ ಆಳುವಂತ ನಾಯಕರುಗಳು ಖರ್ಚು ಮಾಡಿರುವಂತ ವೆಚ್ಚವನ್ನ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಶಾಕಿಂಗ್ ಆಗುತ್ತೆ. ಇವರೆಲ್ಲರೂ ಕೂಡ ಆರೋಗ್ಯವಾಗಿ ಇಲ್ವಾ ಅನ್ನುವಂತ ಒಂದು ಪ್ರಶ್ನೆ ಕಾಡುತ್ತೆ. ಮತ್ತೊಂದು, ಪ್ರತಿಯೊಬ್ಬ ಜನಸಾಮಾನ್ಯನು ಕೂಡ ಇವತ್ತು ಹೆಲ್ತ್ ಇನ್ಶೂರೆನ್ಸ್ ಅನ್ನ ಮಾಡ್ಕೊಂಡಿರ್ತಾರೆ. ಇವರಿಗೆಲ್ಲ ಏನ್ ಪ್ರಾಬ್ಲಮ್ ಆಗಿತ್ತು ಮಧುಸೂದನ್? ಸೋಮಣ್ಣ ಮಚ್ಚಿಮಾಡ, ಮುಖ್ಯವಾಗಿ ಕಳೆದ 2.5 ವರ್ಷದ ಅವಧಿಯಲ್ಲಿ 2 ಕೋಟಿ ಆರೋಗ್ಯಕ್ಕಾಗಿ ರಾಜ್ಯ ಸರ್ಕಾರ ಸಾರ್ವಜನಿಕರ ತೆರಿಗೆ ಹಣವನ್ನು ವೆಚ್ಚ ಮಾಡುತ್ತೆ ಅಂತ ಹೇಳಿದ್ರೆ ನಿಜಕ್ಕೂ ಇದೊಂದು ದೊಡ್ಡ ಶಾಕ್ ಆಗುವಂಥ ವಿಚಾರಣೆ. ಸಾಮಾಜಿಕ ಕಾರ್ಯಕರ್ತರು HM ವೆಂಕಟೇಶ್ ಅವರು ತೆಗೆದಿರುವಂಥ ಮಾಹಿತಿಯ ಪ್ರಕಾರ ಇವತ್ತು ಈ ಒಂದು ವರದಿ ನಮ್ಮ ಕೈಲಿ ಸಿಕ್ಕಿದೆ. ನೇರವಾಗಿ ಹೇಳೋದಾದ್ರೆ, ಎಲ್ಲೋ ಒಂದು ಕಡೆ ಇಷ್ಟು ದಿನ ಆರೋಗ್ಯ ಖಾತೆಯ ಸಚಿವರಾಗಿ, ಈಗಷ್ಟೇ ಸಮಾಜ ಕಲ್ಯಾಣ ಖಾತೆಯ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥ ರಾಮುಲು ಅವರ ಕುಟುಂಬಸ್ಥರಿಗೆ ಬರೋಬ್ಬರಿ 9 ಲಕ್ಷ ರೂಪಾಯಿಯಷ್ಟು ಆರೋಗ್ಯಕ್ಕಾಗಿ ವೆಚ್ಚವಾದ ಹಣವನ್ನು ಸರ್ಕಾರ ಭರಿಸಿದೆ ಅಂತ ಹೇಳಿದ್ರೆ ನಂಬಲಿಕ್ಕೆ ಸಾಧ್ಯನಾ? ಮತ್ತೊಂದು ಕಡೆ 2018ರ ಚುನಾವಣೆ ಆದ ಬಳಿಕ ಆಯ್ಕೆ ಆದವ್ರು ಮಾತ್ರನೇ ಅಲ್ಲದೆ ಈ ಹಿಂದೆ ಕೂಡ ಆಯ್ಕೆ ಆದವರು ಮಾಜಿ ಶಾಸಕರಾಗಿರ್ತಾರೆ, ಅವರು ಕೂಡ ತಮ್ಮ ತಮ್ಮ ಕುಟುಂಬಸ್ಥರಿಗೆ ತಮಗೆ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆದಂಥದ್ದಕ್ಕೆ ನೇರವಾಗಿ ಸರ್ಕಾರದ ಬೊಕ್ಕಸದಿಂದ ಹಣವನ್ನು ತೆಗೆದುಕೊಂಡಿದ್ದಾರೆ, ಹಣವನ್ನು ವ್ಯಯಿಸಿದ್ದಾರೆ. ಅದರಲ್ಲಿ HY ಮೇಟಿ ಅವರು 5,98,000 ರೂಪಾಯಿಗಳಷ್ಟು ಹಣವನ್ನು ತೆಗೆದುಕೊಂಡಿದ್ದಾರೆ. ಮತ್ತೊಂದು ಕಡೆ ಫಾತಿಮಾ ಕಮರುಲ್ಲಾ ಇಸ್ಲಾಂ ಅವರು ಈಗ ಹಾಲಿ ಶಾಸಕರು, ಅವರ ಪತಿ ಮಾಜಿ ಸಚಿವ ಕಮರುಲ್ಲಾ ಇಸ್ಲಾಂ ಅವ್ರಿಗೆ ಅವರ ಆರೋಗ್ಯದ ವೆಚ್ಚಕ್ಕೋಸ್ಕರ 23 ಲಕ್ಷ ರೂಪಾಯಿಗಳ ಹಣವನ್ನು ತೆಗೆದುಕೊಂಡಿದ್ದಾರೆ. ಹಾಲಿ ಶಾಸಕರು ನರಸಿಂಹಗೌಡ ನಾಯಕ್, ರಾಜುಗೌಡ ಅಂತ ಕರೀತಾರೆ, ಸುರಪುರದ ಹಾಲಿ ಶಾಸಕರು, ಅವರು ಈ ವರ್ಷ 2020ರಲ್ಲಿ ಬರೋಬ್ಬರಿ 12.5 ಲಕ್ಷ ರೂಪಾಯಿ ಅಷ್ಟು ಅನುದಾನವನ್ನು ನೇರವಾಗಿ ತಮ್ಮ ಕುಟುಂಬಸ್ಥರ ಆರೋಗ್ಯಕ್ಕಾಗಿ ತೆಗೆದುಕೊಂಡಿದ್ದಾರೆ. ಅಂದರೆ ಸರ್ಕಾರದ ಬೊಕ್ಕಸಕ್ಕೆ ಎಲ್ಲೋ ಒಂದು ಕಡೆ ನೇರವಾಗಿ ಖಜಾನೆಯಿಂದ ದುಡ್ಡನ್ನು ತೆಗೆದುಕೊಂಡು ಕುಟುಂಬಸ್ಥರ ಆರೋಗ್ಯಕ್ಕಾಗಿ ವ್ಯಯ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಇದು ನಂಬಕ್ಕೆ ಕಷ್ಟ. ಸಾಮಾನ್ಯ ಜನರ ಹತ್ರ ಇವತ್ತು ಇನ್ಶೂರೆನ್ಸ್ ಇರುತ್ತೆ, ಜನಪ್ರತಿನಿಧಿಗಳ ಹತ್ರ ಇನ್ಶೂರೆನ್ಸ್ ಇರಲ್ವಾ ಅನ್ನೋ ಒಂದು ವಿಚಾರವನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಕಳೆದ 2.5 ವರ್ಷಗಳಲ್ಲಿ ಬರೋಬ್ಬರಿ 1,85 ಲಕ್ಷ ರೂಪಾಯಿಗಳಷ್ಟು ಸಾರ್ವಜನಿಕರ ಹಣ ಜನಪ್ರತಿನಿಧಿಗಳ ಮತ್ತು ಜನಪ್ರತಿನಿಧಿಗಳ ಕುಟುಂಬದ ಆರೋಗ್ಯಕ್ಕೋಸ್ಕರ ಮೀಸಲಾಗಿಟ್ಟಿದೆ ಸರ್ಕಾರ. ಇನ್ನೂ 2.5 ವರ್ಷಗಳ ಕಾಲ ಸರ್ಕಾರ ಅಧಿಕಾರದಲ್ಲಿ ಇರುತ್ತೆ. ಇನ್ನೆಷ್ಟು ದುಡ್ಡು ಖರ್ಚಾಗುತ್ತೋ ನಿಜಕ್ಕೂ ಇದು ಗಾಬರಿ ಹುಟ್ಟಿಸುವಂಥದ್ದೇ ಆಗಿದೆ ಸೋಮಣ್ಣ. ಮಧುಸೂದನ, ನಿಜಕ್ಕೂ ಒಂದು ರೀತಿ ಶಾಕಿಂಗ್ ಇದು ಈ ಲೆಕ್ಕಗಳನ್ನ ನೋಡ್ತಾ ಇದ್ರೆ. ಎಲ್ಲೊಂದು ಕಡೆ ಸರ್ಕಾರಿ ಕೆಲಸ ದೇವರ ಕೆಲಸ ಅನ್ನುವಂಥ ಮಾತಿದೆ. ಇದೇ ಸರ್ಕಾರದ ಹಣ ದೇವರ ಹಣ ಅಂತ ಇವ್ರು ಯಾಕೆ ನಂಬ್ಕೊಳ್ಳೋದಿಲ್ಲ? ಯಾಕಂದ್ರೆ ಪ್ರತಿ ಬಾರಿ ಕೂಡ ಚುನಾವಣೆ ಬಂದ ಸಂದರ್ಭದಲ್ಲಿ ಮತದಾರರೇ ನಮ್ಮನ್ನ ಕೈ ಹಿಡಿಯೋದು, ಮತದಾರರೇ ನಮ್ಮ ದೇವರು ಅಂತ ಮಾತನ್ನ ಹೇಳ್ತಾರೆ. ಸೊ ಹಾಗೆ ಈ ಒಂದು ಹಣವನ್ನ, ಟ್ಯಾಕ್ಸ್ ಹಣವನ್ನ ಈ ರೀತಿ ದುಂದು ವೆಚ್ಚ ಮಾಡೋದಕ್ಕೆ ನಿಜಕ್ಕೂ ಶೇಮ್ ಅಂತ ಅನ್ಸಲ್ವಾ ಮಧುಸೂದನ್? ಸೋಮಣ್ಣ, ಇದನ್ನ ಜನಪ್ರತಿನಿಧಿಗಳು ಅರ್ಥ ಮಾಡ್ಕೋಬೇಕು. ಸಾಮಾನ್ಯ ಜನರಿಗೆ ಇನ್ಶೂರೆನ್ಸ್ ಇರಬೇಕು ಅಥವಾ ಸಾಮಾನ್ಯ ಜನರು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆನ ಪಡಿಬೇಕು ಅಂತ ಬೊಬ್ಬೆ ಇಡುವಂಥ ಜನಪ್ರತಿನಿಧಿಗಳೇನಿದ್ದಾರೆ ಅವರಿಗೆ, ಅವರ ಕುಟುಂಬಸ್ಥರಿಗೆ ನೇರವಾಗಿ ಸರ್ಕಾರಿ ಆಸ್ಪತ್ರೆಗಳಿಲ್ವಾ? ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅವರು ಟ್ರೀಟ್ಮೆಂಟ್ನ ತಗೊಳ್ಳಿಕ್ಕೆ ಆಗೋದಿಲ್ವಾ? ನೇರವಾಗಿ ರಮೇಶ್ ಕುಮಾರ್ ಅವರು ಆರೋಗ್ಯ ಸಚಿವರಾಗಿದ್ದಾಗ ಒಂದು ಸುತ್ತೋಲನೆಯನ್ನು ಹೊರಡಿಸಿದ್ರು. ಆ ಸುತ್ತೋಲನೆ ಇವತ್ತು ಕ್ಯಾನ್ಸಲ್ ಆಗಿದೆ. ಯಾವುದೇ ಒಬ್ಬ ಜನಪ್ರತಿನಿಧಿ ಆಗಿರಬಹುದು ಅಥವಾ ಸರ್ಕಾರಿ ಹುದ್ದೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥ ನೌಕರ ಆಗಿರಬಹುದು, ಅವ್ರಿಗೆ ಅವರ ಕುಟುಂಬಕ್ಕೆ ಏನೇ ಒಂದು ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆದರೂ ಕೂಡ ಅವರು ಸರ್ಕಾರಿ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ತಗೋಬೇಕು ಅನ್ನೋ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ರಂತೆ. ಆದರೆ ಆ ಸುತ್ತೋಲೆಗೆ ನೇರವಾಗಿ ವಿಧಾನಸಭೆಯ ಹಿರಿಯ ಶಾಸಕರು ಒತ್ತಾಯವನ್ನು ಮಾಡಿ ಸುತ್ತೋಲೆನ ಯಾವುದೇ ಕಾರಣಕ್ಕೂ ಹೊರಡಿಸಬಾರ್ದು ಅನ್ನೋ ಒಂದು ಪಟ್ಟಣ ಹಿಡಿದಂಥ ಕಾರಣ ಸುತ್ತೋಲೆನ ಹೊರಡಿಸ್ಲಿಕ್ಕೆ ಆಗಿಲ್ಲ, ಅದಕ್ಕೆ ಅನುಮತಿ ಸಿಕ್ಕಿಲ್ಲ. ಆದರೆ ಈಗ ಲಕ್ಷಾಂತರ ರೂಪಾಯಿ ವೆಚ್ಚ ನೇರವಾಗಿ ಖಾಸಗಿ ಆಸ್ಪತ್ರೆಗಳ ಪಾಲಾಗ್ತಾ ಇದೆ, ಅದು ಜನಪ್ರತಿನಿಧಿಗಳಿಂದ. ಅದಕ್ಕೆ ಇದು ತಾಜಾ ಉದಾಹರಣೆ ಅಂತ ಹೇಳಬಹುದು. ಕೇವಲ ತಮಗೆ ಮಾತ್ರನೇ ಅಲ್ಲದೆ ತಮ್ಮ ಕುಟುಂಬಸ್ಥರಿಗೂ ಕೂಡ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಕೊಡಿಸ್ತಾರೆ. ಅದರ ವೆಚ್ಚವನ್ನು ನೇರವಾಗಿ ಸರ್ಕಾರದ ಬೊಕ್ಕಸದಿಂದ ಡ್ರಾ ಮಾಡ್ಕೊಳ್ತಾರೆ. ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹಾಕ್ತಾ ಇರ್ಬೇಕಾದ್ರೆ ಸರ್ಕಾರದ ದುಡ್ಡು ದೇವರ ದುಡ್ಡು ಅನ್ನೋದು ಯಾಕೆ ಅರ್ಥ ಆಗಲ್ಲ ಅನ್ನೋದಷ್ಟೇ ನಮ್ಮ ಕಳಕಳಿಯ ಪ್ರಶ್ನೆ ಜನಪ್ರತಿನಿಧಿಗಳಿಗೆ. ಸೋಮಣ್ಣ, ಥ್ಯಾಂಕ್ ಯು ಮಧುಸೂದನ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಆಸ್ತಿ ಪ್ರಮಾಣ ಪತ್ರದಲ್ಲಿ ಪತಿ DK ರವಿಯವರ ಹೆಸರನ್ನ RR ನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮ ಅವರು ಪ್ರಸ್ತಾಪವನ್ನೇ ಮಾಡಿಲ್ಲ. ಎಲ್ಲಿಯೂ ಕೂಡ ದಿವಂಗತ DK ರವಿಯವರ ಹೆಸರನ್ನ ಕುಸುಮ ಅವರು ಪ್ರಸ್ತಾಪ ಮಾಡಿಲ್ಲ. ನಾಮಪತ್ರ ಸಲ್ಲಿಕೆಯ ವೇಳೆ ತಂದೆಯ ಹೆಸರನ್ನ ಮಾತ್ರ ಕುಸುಮ ಅವರು ಪ್ರಸ್ತಾಪ ಮಾಡಿದ್ದಾರೆ. ತಂದೆ ಹನುಮಂತರಾಯಪ್ಪ ಹೆಸರನ್ನ ಈ ಸಂದರ್ಭದಲ್ಲಿ ಕುಸುಮ ಅವರು ಬಳಸಿಕೊಂಡಿದ್ದಾರೆ.
RR ನಗರ ಕಾಂಗ್ರೆಸ್ ಅಭ್ಯರ್ಥಿ ಕೋಟ್ಯಾಧೀಶೆ ಕುಸುಮಾ ಅವರು 1 ಕೋಟಿಗೂ ಹೆಚ್ಚು ಮೌಲ್ಯದ ಆಸ್ತಿಯನ್ನು ಇವತ್ತು ನಾಮಪತ್ರ ಸಲ್ಲಿಕೆ ಮಾಡುವಂತ ಸಂದರ್ಭದಲ್ಲಿ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಅದರ ಜೊತೆಗೆ DK ರವಿ ಅವರ ಹೆಸರನ್ನ ಎಲ್ಲೂ ಕೂಡ ಅಫಿಡವಿಟ್ನಲ್ಲಿ ಕೂಡ ಅವರು ಪ್ರಸ್ತಾಪ ಮಾಡಿಲ್ಲ. ಕೇವಲ ತಂದೆ ಅವರ ಹೆಸರನ್ನ ಮಾತ್ರ ಕುಸುಮಾ ಅವರು ಪ್ರಸ್ತಾವನೆ ಮಾಡಿದ್ದಾರೆ. ಇದು RR ನಗರ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮಾ ಅವರು ಇವತ್ತು ಹಿರಿಯ ನಾಯಕರುಗಳ ಜೊತೆಗೆ ಹೋಗಿ ಇವತ್ತು ನಾಮಪತ್ರ ಸಲ್ಲಿಕೆಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಕೆ ಮಾಡುವಂತ ಸಂದರ್ಭದಲ್ಲಿ ಎಲ್ಲೂ ಕೂಡ ತಮ್ಮ ಪತಿ DK ರವಿಯವರ ಹೆಸರನ್ನ ಪ್ರಸ್ತಾಪ ಮಾಡಿಲ್ಲ. ಕೇವಲ ಹನುಮಂತರಾಯಪ್ಪ ಅವರ ಹೆಸರನ್ನ ಮಾತ್ರ ಮಾಡಿದ್ದಾರೆ. ಇನ್ನು RR ನಗರ ಕಾಂಗ್ರೆಸ್ ಅಭ್ಯರ್ಥಿ ಕೋಟ್ಯಾಧೀಶೆ ಅನ್ನುವಂಥ ಡೀಟೇಲ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ನನ್ನ ಸಹೋದ್ಯೋಗಿ ವೀರೇಂದ್ರ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ರೆ. ವೀರೇಂದ್ರ, ಆರಂಭದಿಂದನೂ ಕೂಡ ಕುಸುಮಾ ಅವರ ಹೆಸರು ಕೇಳಿಬಂದ ಸಂದರ್ಭದಿಂದನೂ ಕೂಡ DK ರವಿಯವರ ತಾಯಿ ಎಲ್ಲೂ ಕೂಡ ನನ್ನ ಮಗನ ಹೆಸರನ್ನ ಬಳಕೆ ಮಾಡುವಂತಿಲ್ಲ, ಎಲ್ಲೊಂದು ಕಡೆ ಕರ್ಟಸಿಯಿಂದ ಈ ಒಂದು ಎಲೆಕ್ಷನ್ ಅನ್ನ ಗೆಲ್ಲುವಂತ ಸಿಂಪತಿಯಿಂದ ಓಟನ್ನ ಗಿಟ್ಟಿಸಿಕೊಂಡು ಗೆಲ್ಲುವಂತ ಅವಶ್ಯಕತೆ ಇಲ್ಲ ಅನ್ನೋ ಮಾತನ್ನ ಕೂಡ ಹೇಳ್ತಾ ಇದ್ರು. ಅದ್ರ ಜೊತೆಗೆ ಕುಸುಮಾ ಅವರು ಕೂಡ ನ್ಯೂಸ್ ಫಸ್ಟ್ ಜೊತೆ ಮಾತಾಡೋ ಸಂದರ್ಭದಲ್ಲಿ ಎಲ್ಲೂ ಕೂಡ ನಾನು DK ರವಿ ಅವರ ಹೆಸರನ್ನ ಪ್ರಸ್ತಾಪ ಮಾಡೋದಿಲ್ಲ, ಬಟ್ DK ರವಿ ಅವರು ನನ್ನ ಗಂಡ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಇವತ್ತು ಡಾಕ್ಯುಮೆಂಟ್ಸ್ ಎಲ್ಲೂ ಕೂಡ DK ರವಿ ಅವರ ಹೆಸರು ಇರಲಿಲ್ಲ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಶೇರ್ ಮಾಡಬಹುದಾ ವೀರೇಂದ್ರ? ಸೋಮಣ್ಣ, ಇಲ್ಲಿ 2 ಪ್ರತ್ಯೇಕ ವಿಚಾರಗಳಿದೆ. ನಂಬರ್ 1, ಇವತ್ತಿನ ಅಫಿಡವಿಟ್ ಏನು ಅವ್ರು ಸಲ್ಲಿಸಿದ್ದಾರೆ ಅದು ಆಸ್ತಿ ವಿವರದ ಅಫಿಡವಿಟ್. ಆಸ್ತಿ ವಿವರಗಳನ್ನ ಎಲ್ಲವನ್ನು ಕೂಡ ಡೀಟೇಲ್ ಆಗಿ ಹೇಳಿದ್ದಾರೆ. ಹಾಗೆ ಕ್ರಿಮಿನಲ್ ಕೇಸಸ್ ಏನಾದ್ರು ಇದ್ದರೆ ಅದರಲ್ಲಿ ಮೆನ್ಷನ್ ಮಾಡುವಂಥದ್ದು. ಒಂದು ವೇಳೆ ಕುಸುಮಾ ಅವರಿಗೆ ತಮ್ಮ ಪತಿ DK ರವಿ, ದಿವಂಗತ DK ರವಿ ಅವರಿಂದ ಏನಾದರೂ ಆಸ್ತಿ ಪಾಸ್ತಿ ಬಂದಿದ್ದಿದ್ರೆ, ಅವರ ಯಾವುದೇ ಒಂದು ಸ್ಥಿರಾಸ್ತಿ ಚರಾಸ್ತಿ ಇವರ ಹೆಸರಿಗೆ ಬಂದಿದ್ದಿದ್ರೆ ಅದರಲ್ಲಿ ಮೆನ್ಷನ್ ಮಾಡ್ತಾ ಇದ್ರು. ಇದರ ಅರ್ಥ ಒಂದು ಸ್ಪಷ್ಟವಾಗಿದೆ, DK ರವಿ ಅವರಿಂದ ಅವರಿಗೆ ಯಾವುದೇ ಸ್ಥಿರಾಸ್ತಿ ಆಗಲಿ ಚರಾಸ್ತಿ ಆಗಲಿ ಬಂದಿಲ್ಲ. ಆ ಕಾರಣಕ್ಕಾಗಿ ಅವರು ಮೆನ್ಷನ್ ಮಾಡಿಲ್ಲ ಅದರಲ್ಲಿ ಅಫಿಡವಿಟ್ನ ಆಸ್ತಿ ವಿವರದಲ್ಲಿ. ವಿವರದ ಏನೇನು ಬಂದಿದೆ ಅದನ್ನ ತಿಳಿಸುವಂತಹ ಅಫಿಡವಿಟ್ ಸೋಮಣ್ಣ. ಹೀಗಾಗಿ ಆಸ್ತಿ ಬಂದಿದ್ರೆ ತಿಳಿಸ್ತಾರೆ, ಅಂದ್ರೆ ಅದರ ಅರ್ಥ ಬಂದಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟ. ಇನ್ನು ಎರಡನೇದು, ಕುಸುಮಾ ಹನುಮಂತರಾಯಪ್ಪ. ಈಗ ಅವರು ಕುಸುಮಾ ಹನುಮಂತರಾಯಪ್ಪ ಮೊದಲಿನಿಂದಲೂ ಕೂಡ ಹಾಗೆ ಇರುವಂಥದ್ದು. ಅವ್ರು ಹಿಂದೆ ಕೂಡ ಕುಸುಮಾ ಹನುಮಂತರಾಯಪ್ಪ ಆಗಿದ್ರು ಕೂಡ ಈಗಲೂ ಕೂಡ ಅದೇ ರೀತಿಯಲ್ಲಿ ಕುಸುಮಾ ಹನುಮಂತರಾಯಪ್ಪ ಅನ್ನೋದು ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಯಾಕಂದರೆ ನೀವು ನೋಡಿ, ನಾವು ಬಾಲ್ಯದಿಂದಲೂ ಕೂಡ ಯಾವ ಹೆಸರನ್ನ ಇಟ್ಟಿರ್ತಾರೆ ಅದೇ ಮುಂದುವರ್ಸ್ಕೊಂಡು ಬಂದಿರುತ್ತೆ. ಮದುವೆ ಆಗಿ ಹಲವು ವರ್ಷಗಳ ನಂತರ ಕೆಲವರು ಬದಲಾವಣೆ ಮಾಡ್ಕೊಳ್ತಾರೆ, ಕೆಲವು ಮಾಡ್ಕೊಳ್ಳೋದಿಲ್ಲ, ಹಾಗೆ ಉಳಿಸ್ಕೊಳ್ತಾರೆ. ಕುಸುಮಾ ಹಿಂದಿನಿಂದಲೂ ಕೂಡ ಅದೇ ರೀತಿ. ನೀವೀಗ ಅವರ ಸೋಷಿಯಲ್ ಮೀಡಿಯಾದ ಯಾವುದೇ ಅಕೌಂಟ್ ತೆಗೆದು ನೋಡಿ, ನೀವು ಫೇಸ್ಬುಕ್ ಅಕೌಂಟ್ ತೆಗೆದು ನೋಡಿ, ಕುಸುಮಾ ಹನುಮಂತರಾಯಪ್ಪ ಅಂತಲೇ ಇದೆ. ಇನ್ನು ಅವರ ಅಧಿಕೃತವಾದ ಯಾವುದೇ ಡಾಕ್ಯುಮೆಂಟ್ ತೆಗೆದು ನೋಡಿದ್ರೆ ಕುಸುಮಾ ಹೆಚ್ ಅಂತ ಇದೆ, ಅಂದರೆ ಕುಸುಮಾ ಹನುಮಂತರಾಯಪ್ಪ ಅಂತ. ಅಂದರೆ ಅವರು ಅದನ್ನು ಯಾವಾಗಲೂ ಬದಲಾವಣೆ ಮಾಡ್ಕೊಂಡಿರಲಿಲ್ಲ, ಅದನ್ನು ಹಾಗೇ ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಅದೇ ಕಾರಣಕ್ಕಾಗಿ ಅಫಿಡವಿಟ್ನಲ್ಲೂ ಕೂಡ ನೀವು ಮೇಲೆ ಏನು ಯಾರಿಗೆ ಸಂಬಂಧಪಟ್ಟ ಅಫಿಡವಿಟ್ ಇದು ಅನ್ನುವಂಥದ್ದು ಏನು ಅಭ್ಯರ್ಥಿ ಹೆಸರಿರುತ್ತೆ ಅಲ್ಲೂ ಕೂಡ ಕುಸುಮಾ ಹೆಚ್ ಅಂತ ಸಹಜವಾಗಿದೆ. ಆ ದೃಷ್ಟಿಯಿಂದ ನೋಡೋದಾದರೆ ಇಲ್ಲಿ ಕುಸುಮಾ ಅವರು ಉದ್ದೇಶಪೂರ್ವಕವಾಗಿ ಕೈ ಬಿಟ್ಟಿದ್ದಾರೆ ಅನ್ನುವಂಥದ್ದು ಎಲ್ಲೂ ಕೂಡ ಮೇಲ್ನೋಟಕ್ಕೆ ಗೋಚರಿಸೋದಿಲ್ಲ. ಅವರ ಹೆಸರು ಕುಸುಮಾ ಹೆಚ್, ಅದನ್ನೇ ಮೆನ್ಷನ್ ಮಾಡಿದ್ದಾರೆ. DK ರವಿ ಅವರಿಂದ ಅವರಿಗೆ ಯಾವುದೇ ಸ್ಥಿರಾಸ್ತಿ ಆಗಲಿ ಚರಾಸ್ತಿ ಆಗಲಿ ಬಂದಿಲ್ಲ. ಆ ಕಾರಣಕ್ಕಾಗಿ ಎಲ್ಲೂ ಕೂಡ DK ರವಿ ಅವರಿಂದ ತನಗೆ ಇಂಥ ಆಸ್ತಿ ಬಂದಿದೆ, ಇಂಥ ಸ್ಥಿರಾಸ್ತಿ ಬಂದಿದೆ, ಚರಾಸ್ತಿ ಬಂದಿದೆ ಅನ್ನೋದನ್ನ ಮೆನ್ಷನ್ ಮಾಡಿಲ್ಲ. ಅಂದರೆ ಅಫಿಡವಿಟ್ ಅಂದರೆ ಅದು ಪ್ರಮಾಣ ಪತ್ರ, ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸುಳ್ಳು ಮಾಹಿತಿಯನ್ನು ಕೊಡ್ಲಿಕ್ಕೆ ಅವಕಾಶವೇ ಇರೋದಿಲ್ಲ. ಕೊಟ್ಟರೆ ವೀರೇಂದ್ರ, ಈ ಮೂಲಕ ಏನೊಂದು ಮೆಸೇಜ್ ಅನ್ನ ಪಾಸ್ ಮಾಡುವಂತ ಪ್ರಯತ್ನವನ್ನ ಮಾಡಿರಬಹುದಾ ಹಾಗಿದ್ರೆ? ಅಂದ್ರೆ DK ರವಿ ಅವರ ಹೆಸರನ್ನ ಎಲ್ಲೂ ಕೂಡ ಬಳಕೆ ಮಾಡ್ಕೊಂಡಿಲ್ಲ. ಮತ್ತೊಂದು, ಈಗಾಗಲೇ ಕುಸುಮಾ ಅವರು ಸುಮಾರು 1 ಕೋಟಿಗಿಂತ ಹೆಚ್ಚು ಆಸ್ತಿನ ಹೊಂದಿರುವಂತಹ ಒಂದು ಒಡತಿ. ಸೊ ಈ ಒಂದು ಪ್ರಾಪರ್ಟಿ ಬಗ್ಗೆ ಡೀಟೇಲ್ ಶೇರ್ ಮಾಡಬಹುದಾ ವೀರೇಂದ್ರ? ಎಸ್, ಅದರಲ್ಲೇ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದರೆ ನಾನು ಇಂಥ ಕಾಲೇಜ್ನಲ್ಲಿ ದಯಾನಂದ ಸಾಗರ್ ಕಾಲೇಜ್ ಹೆಸರನ್ನ ಮೆನ್ಷನ್ ಮಾಡಿ ಅಲ್ಲಿ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಾ ಇರುವಂಥದ್ದು, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಅವರು ಕೆಲಸ ಮಾಡ್ತಾ ಇದ್ದು, ಅದು ಅವರ ಆದಾಯದ ಮೂಲ ಅನ್ನೋದನ್ನ ಬಹುಶಃ ಹಿಂದೆ ಕೂಡ ಚರ್ಚೆ ಆಗಿದ್ದಂಥ ವಿಚಾರ, ಅದೇನು ಹೊಸದಲ್ಲ. ಅದನ್ನೇ ಹೇಳಿದ್ದಾರೆ ಅವರು ಅಫಿಡವಿಟ್ನಲ್ಲೂ ಕೂಡ. ಆ ದೃಷ್ಟಿಯಿಂದ ನೋಡೋದಾದರೆ ಅವರ ಆದಾಯದ ಮೂಲವನ್ನು ಒಂದು ಕಡೆ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇನ್ನುಳಿದಂತೆ ಕೆಲವು ಇನ್ಫ್ರಾಸ್ಟ್ರಕ್ಚರ್ ಹೆಸರನ್ನ ಪ್ರಸ್ತಾಪ ಮಾಡಿ ಅಲ್ಲಿ ಸಾಲ ಬಂದಿರೋದನ್ನು ಹೇಳಿದ್ದಾರೆ. ಅಂದರೆ ಒಂದಷ್ಟು ಬಹುಶಃ ಬೇರೆ ವ್ಯವಹಾರಗಳಲ್ಲಿ, ಅಂದರೆ ಯಾವುದೇ ಸಕ್ರಮವಾದಂಥ ವ್ಯವಹಾರಗಳಲ್ಲಿ ಅವರು ಹಣವನ್ನು ತೊಡಗಿಸಿರುವಂಥದ್ದು, ಅದಕ್ಕಾಗಿ ಸಾಲ ಮಾಡಿರುವಂಥದ್ದು, ಅದರಿಂದ ಲಾಭ ಬಂದಿರುವಂಥದ್ದು, ಆ ಅಂಶಗಳು ಅದನ್ನು ಸೂಚ್ಯವಾಗಿ ಹೇಳುತ್ತೆ. ಆ ದೃಷ್ಟಿಯಿಂದ ನೋಡೋದಾದರೆ ಅವರು DK ರವಿ ಅವರ ಹೆಸರನ್ನ ಪ್ರಸ್ತಾವ ಮಾಡದೇ ಇರೋದಕ್ಕೆ ಅವರಿಂದ ಯಾವುದೇ ಸ್ಥಿರಾಸ್ತಿ ಚರಾಸ್ತಿ ಬಂದಿಲ್ಲ ಅನ್ನೋದು ಕಾರಣ ಆಗಿರುತ್ತೆ. ಉಳಿದಂತೆ ಅವರ ಇನ್ಕಮ್ ಸೋರ್ಸ್ನ ಅವರು ಮೇಲ್ನೋಟಕ್ಕೆ ತೋರಿಸಿದ್ದಾರೆ. ಈ ರೀತಿಯ ಒಂದು ಹುದ್ದೆಯಲ್ಲಿ ನಾನಿದ್ದೇನೆ, ಇದರಿಂದಾಗಿ ನನಗೆ ಇನ್ಕಮ್ ಬರ್ತಾ ಇದೆ ಅನ್ನೋದು. ಕೃಷಿ ಭೂಮಿ ಯಾವುದು ಇಲ್ಲ ಅನ್ನೋದನ್ನು ಕೂಡ ಅವರು ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಚಿನ್ನಾಭರಣ ಎಷ್ಟಿದೆ ಅನ್ನೋದನ್ನು ಹೇಳಿದ್ದಾರೆ. ಈ ದೃಷ್ಟಿಯಿಂದ ನೋಡೋದಾದರೆ ಅವರು ಈ ಮೂಲಕ ಯಾವ ಮೆಸೇಜ್ನ ಪಾಸ್ ಮಾಡ್ತಿರ್ಬೋದು ಅನ್ನೋ ಪ್ರಶ್ನೆ ನೀವು ಕೇಳಿದ್ರಿ ಸೋಮಣ್ಣ. ಯಾವ ಮೆಸೇಜ್ ಪಾಸ್ ಆಗುತ್ತೆ? ಒಂದು ಕಡೆ ಅವರು ಹಿಂದಿನಿಂದಲೂ ಕೂಡ ಹೇಳ್ಕೊಂಡು ಬಂದಿದ್ರು, ನಾ ಎಲ್ಲೂ ಕೂಡ DK ರವಿ ಅವರ ಹೆಸರನ್ನ ಈ ಚುನಾವಣೆಯಲ್ಲಿ ಬಳಸೋದಿಲ್ಲ ಅಂತ. ಅದನ್ನೇ ಅವರು ಸೋಷಿಯಲ್ ಮೀಡಿಯಾ ಸ್ಟೇಟಸ್ನಲ್ಲಾಗಿರ್ಬೋದು,
ಫೇಸ್ಬುಕ್, ಟ್ವಿಟ್ಟರ್ ಯಾವುದೇ ಅಕೌಂಟ್ ನೋಡಿ ಎಲ್ಲೂ ಬಳಸ್ತಾ ಇಲ್ಲ. ಹಾಗೆ ಚುನಾವಣಾ ಅಖಾಡದಲ್ಲೂ ಕೂಡ ಅವರು ಎಲ್ಲೂ ಬಳಸ್ತಾ ಇಲ್ಲ. ಅಫಿಡವಿಟ್ನಲ್ಲಿ ಬಳಸುವಂಥ ಅವಕಾಶವೂ ಇಲ್ಲ. ಹಾಗೆ ಅವರಿಗೆ ಯಾವುದೇ ಸೋರ್ಸಸ್ ಬಂದಿಲ್ಲ, ಆ ಕಾರಣಕ್ಕಾಗಿ ಬಳಸಿಲ್ಲ. ಪರೋಕ್ಷವಾಗಿ ಸಹಜವಾಗಿ ಮತದಾರರಿಗೆ ಅವ್ರು ಏನು ಹೇಳಿದ್ರು ಆ ಪ್ರಕಾರ ನಡ್ಕೊಂಡಿದ್ದಾರೆ ಅನ್ನುವಂಥ ಮೆಸೇಜನ್ನು ಅವರು ತಮ್ಮ ಸೋಷಿಯಲ್ ಸ್ಟೇಟಸ್ ಮೂಲಕ, ಸೋಷಿಯಲ್ ಮೀಡಿಯಾಗಳ ಸ್ಟೇಟಸ್ ಮೂಲಕ ರವಾನೆ ಮಾಡ್ತಾ ಇದ್ದಾರೆ. ಸೋಮಣ್ಣ, ವೀರೇಂದ್ರ, ಮೊನ್ನೆ ಕೂಡ ಒಂದು ಮಾತನ್ನು ಹೇಳ್ತಾ ಇದ್ರು ಕುಸುಮ ಅವರು, ಡಿ ಕೆ ರವಿ ಅವರು ನನ್ನ ಪತಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ರು. ಹಾಗಿದ್ರೆ ಯಾವುದೂ ಕೂಡ ಡಿ ಕೆ ರವಿ ಅವರ ಬಳಿಯಿಂದ ಸಿಕ್ಕಂತ ಯಾವುದೇ ಒಂದು ಹಣಕಾಸಿನ ವ್ಯವಹಾರಗಳಾಗಿರ್ಬೋದು ಅಥವಾ ಆಸ್ತಿ ವಿಚಾರ ಆಗಿರ್ಬೋದು, ಯಾವುದು ಕೂಡ ಮೆನ್ಷನ್ ಮಾಡಿಲ್ವಾ ಹಾಗಿದ್ರೆ ವೀರೇಂದ್ರ? ಖಂಡಿತ ಇಲ್ಲ ಸೋಮಣ್ಣ. ಯಾಕಂದ್ರೆ ನೋಡಿ, ಹೇಳಿದ್ರು ಅವರು, ಹಲವು ಬಾರಿ ಹೇಳಿದ್ದಾರೆ, ಒಂದು ಬಾರಿ ಅಲ್ಲ. ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದಾಗಲೂ ಕೂಡ ಹೇಳಿದ್ರು, ಡಿ ಕೆ ರವಿ ವಾಸ್ ಮೈ ಹಸ್ಬೆಂಡ್. ಅದನ್ನ ಡಿನೈ ಮಾಡ್ಲಿಕ್ಕೆ ಬರೋದೇ ಇಲ್ಲ, ಅದು ವಾಸ್ತವ, ಅದು ಸತ್ಯ ಅನ್ನುವಂಥದ್ದು. ಅದನ್ನ ಅವರು ಬಾರಿ ಬಾರಿ ಹೇಳಿದ್ದಾರೆ. ಅದನ್ನೆಲ್ಲೂ ಕೂಡ ತೆಗೆದಾಕ್ಲಿಕ್ಕೆ ಆಗೋದಿಲ್ಲ. ನಾವು ಕಾನೂನುಬದ್ಧವಾಗಿ ಮದುವೆ ಆದಂಥವ್ರು ಅನ್ನೋ ಅಂಶವನ್ನ ಅದರ ಜೊತೆಗೆ ಅವರು ಹೇಳಿದ್ರು. ಆದರೆ ಚುನಾವಣಾ ರಾಜಕಾರಣಕ್ಕಾಗಿ ನಾ ಎಲ್ಲೂ ಕೂಡ ಡಿ ಕೆ ರವಿ ಅವರ ಹೆಸರನ್ನ ಬಳಸೋದಿಲ್ಲ ಅನ್ನೋದನ್ನ ಒಂದು ರೀತಿ ವಾಗ್ದಾನದ ರೀತಿ ಅವ್ರು ಕೊಟ್ಟಿದ್ರು. ಅದನ್ನ ಅವರು ಫಾಲೋ ಮಾಡ್ತಾ ಕೂಡ ಬಂದಿದ್ದಾರೆ. ಆ ದೃಷ್ಟಿಯಿಂದ ನೋಡೋದಾದ್ರೆ ಸೋಮಣ್ಣ, ಖಂಡಿತವಾಗಿಯೂ ಡಿ ಕೆ ರವಿ ಅವರ ಹೆಸರನ್ನ ಇಟ್ಕೊಂಡು ಈ ಚುನಾವಣೆಯಲ್ಲಿ ಅನುಕಂಪವನ್ನು ಗಿಟ್ಟಿಸುವಂಥದ್ದು, ಅದರಿಂದ ರಾಜಕೀಯ ಲಾಭವನ್ನು ಗಿಟ್ಟಿಸುವಂಥದ್ದು, ಅಂತಹ ಪ್ರಯತ್ನವನ್ನು ಅವರು ಎಲ್ಲೂ ಮಾಡ್ತಾ ಇಲ್ಲ. ಅದೇ ಪ್ರಕಾರ ನಡ್ಕೊಂಡು ಹೋಗಿದ್ದಾರೆ. ಈ ಅಫಿಡವಿಟ್ ನಲ್ಲಿ ಇದು ಅತ್ಯಂತ ಅದು ನ್ಯಾಚುರಲ್ ಆಗಿ ಏನಾಗಬೇಕು ಅದು ಕನ್ವೆ ಆಗಿದೆ. ಅಲ್ಲೆಲ್ಲೂ ಕೂಡ ಬರುವಂತ ಸಾಧ್ಯತೆ ಇರಲಿಲ್ಲ. ಅವರಿಂದ ಯಾವುದೇ ಆಸ್ತಿ ಪಾಸ್ತಿ ಬಂದಿಲ್ಲ. ಆ ಕಾರಣಕ್ಕಾಗಿ ಅಫಿಡವಿಟ್ ನಲ್ಲಿ ಅವರು ಮೆನ್ಷನ್ ಮಾಡಿಲ್ಲ. ಅಫಿಡವಿಟ್ ನಲ್ಲಿ ಏನಾದ್ರು ಸುಳ್ಳು ಮಾಹಿತಿಯನ್ನು ಕೊಟ್ರೆ ಅದು ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ. ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತ ಕುಸುಮಾ ಅವರಿಗೆ, ಎಜುಕೇಟೆಡ್ ಅವರು, ಅವರಿಗೆ ಮಾಹಿತಿ ಎಲ್ಲವೂ ಕೂಡ ಇರುತ್ತೆ. ಹಾಗಾಗಿ ಅವರು ಯಾವುದೇ ಸುಳ್ಳು ಮಾಹಿತಿಯನ್ನು ಕೊಟ್ಟಿರುವಂತಹ ಸಾಧ್ಯತೆಗಳು ಖಂಡಿತವಾಗಿಯೂ ಇಲ್ಲ. ಸೋಮಣ್ಣ, ಥ್ಯಾಂಕ್ ಯು ವೀರೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಆರ್ ಆರ್ ನಗರದ ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಅವರ ಆಸ್ತಿಯ ವಿವರ ಎಷ್ಟಿದೆ ಈ ಬಗ್ಗೆ ನೋಡೋಣ. ಕಾಂಗ್ರೆಸ್ನಿಂದ ಹೊರಬಂದು ಕಮಲ ಹಿಡಿದು ಸ್ಪರ್ಧಿಸಿರುವಂತ ಮುನಿರತ್ನ ಅಪ್ಪಟ ಕೋಟ್ಯಾಧಿಪತಿ. ಇವತ್ತು ನಾಮಪತ್ರ ಸಲ್ಲಿಸುವ ವೇಳೆ ತಮ್ಮ ಆಸ್ತಿ ವಿವರವನ್ನ ಚುನಾವಣಾ ಆಯೋಗಕ್ಕೆ ಅಫಿಡವಿಟ್ ನಲ್ಲಿ ಮುನಿರತ್ನ ಸಲ್ಲಿಕೆಯನ್ನ ಮಾಡಿದ್ದು, ತಮ್ಮ ಹೆಸರಿನಲ್ಲಿರುವಂತಹ ಆಸ್ತಿ ಲೆಕ್ಕವನ್ನು ಕೂಡ ಬಿಚ್ಚಿಟ್ಟಿದ್ದಾರೆ. ಆಯೋಗಕ್ಕೆ ಸಲ್ಲಿಸಿರುವಂತಹ ದಾಖಲೆ ಅನ್ವಯ ಮುನಿರತ್ನ ಮಾತ್ರವಲ್ಲದೆ ಅವರ ಪತ್ನಿಯೂ ಕೂಡ ಕೋಟ್ಯಾಧೀಶೆ. ಇನ್ನು ಸಾಲವೂ ಕೂಡ ಕೋಟಿ ಲೆಕ್ಕದಲ್ಲೇ ಇದೆಯಂತೆ ಮುನಿರತ್ನ ಅವರಿಗೆ. ಪತ್ನಿ ಹೆಸರಿನಲ್ಲಿ 7.87 ಕೋಟಿ ಆಸ್ತಿ ಇದೆ. ಮುನಿರತ್ನ ವಾಹನಗಳ ಮೌಲ್ಯ 1.31 ಕೋಟಿ ರೂಪಾಯಿ. ಕೋಟಿ ಒಡೆಯ ಮುನಿರತ್ನ ಅವರ ಬಳಿ ಚರಾಸ್ತಿ ಮೌಲ್ಯ 26.11 ಕೋಟಿ. ಇನ್ನು ಅವರ ಬಳಿ ಇರುವಂತಹ ಚಿನ್ನದ ಮೊತ್ತ, ಚಿನ್ನ 3.90 kg ಅಷ್ಟಿದೆ. 111.27 ಕ್ಯಾರೆಟ್ ಮುನಿರತ್ನ ಬಳಿ ಇರುವಂತಹ ವಜ್ರದ ಡೀಟೇಲ್ಸ್ ಇದು. ಇನ್ನು ಮುನಿರತ್ನ ಬಳಿ ಸಾಕಷ್ಟು ಬೆಳ್ಳಿ ಕೂಡ ಇದೆ. ಸೊ ಇವತ್ತು ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಅವರು ಸಲ್ಲಿಕೆ ಮಾಡಿದಂಥ ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಾಗಿದ್ದಂಥ ಡೀಟೇಲ್ಸ್. ಇನ್ನು ಶಿರಾ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ದಿವಂಗತ ಸತ್ಯನಾರಾಯಣ ಅವರ ಪತ್ನಿ ಅಮ್ಮಾಜಮ್ಮ ಅವರು ಕೂಡ ಕಣಕ್ಕಿಳಿಯುತ್ತಿದ್ದಾರೆ. ಕೊರೋನಾ ಸೋಂಕಿಗೆ ತುತ್ತಾಗಿರುವಂತಹ ಹಿನ್ನೆಲೆಯಲ್ಲಿ ಅವರ ಅನುಪಸ್ಥಿತಿಯಲ್ಲೇ ಜೆಡಿಎಸ್ ನಾಯಕರು ಇವತ್ತು ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಈ ವೇಳೆ ತಮ್ಮ ಆಸ್ತಿ ವಿವರವನ್ನ ಚುನಾವಣಾ ಆಯೋಗಕ್ಕೆ ಅಫಿಡವಿಟ್ ಮೂಲಕ ಸಲ್ಲಿಸಿದ್ದಾರೆ. ಇನ್ನು ಅಮ್ಮಾಜಮ್ಮ ಕೂಡ ಕೋಟ್ಯಾಧೀಶೆ. ಗಮನಿಸಬೇಕಾದ ಅಂಶ ಅಂದ್ರೆ ಪತಿ ಸತ್ಯನಾರಾಯಣಗಿಂತ ಪತ್ನಿಯೇ ಶ್ರೀಮಂತೆ ಅನ್ನೋದು. ದಿವಂಗತ ಸತ್ಯನಾರಾಯಣ 1,80,00,000 ಮೌಲ್ಯದ ಆಸ್ತಿಗಳನ್ನು ಹೊಂದಿದ್ರೆ ಅಮ್ಮಾಜಮ್ಮ ಬರೋಬ್ಬರಿ 2.32 ಕೋಟಿಯಷ್ಟು ಆಸ್ತಿಯನ್ನು ಹೊಂದಿದ್ದಾರೆ. ಖುಷ್ಬು ಬಿಜೆಪಿ ಸೇರ್ಪಡೆಗೆ ಸಿಟಿ ರವಿ ಹೋಗಿದ್ದು ಯಾಕೆ? ಕಾರ್ಯಕ್ರಮದಲ್ಲಿ ರವಿ ಭಾಗಿಯಾಗಿದ್ದಕ್ಕೆ ಸಿಕ್ಕಿದೆ ನ್ಯೂಸ್ ಫಸ್ಟ್ ಬಳಿ ಒಂದಷ್ಟು ಕಾರಣ ಕೂಡ ಇದೆ. ರಾಜ್ಯ ಬಿಜೆಪಿಯಲ್ಲಿ ಪಿಸು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆ ಕೂಡ ನಡೀತಾ ಇದೆ. ತಮಿಳುನಾಡು ರಾಜಕಾರಣದಲ್ಲಿ ತ್ರಿಮೂರ್ತಿಗಳ ವ್ಯೂಹ ಅಣ್ಣಾಮಲೈ ಖುಷ್ಬು ಜೊತೆಗೆ ರವಿಗೂ ಕೂಡ ನೀಡಲಾಗ್ತಾ ಇದೆ ಆ ಒಂದು ಹೊಣೆಯನ್ನ. ಹೀಗಾಗಿ ಖುಷ್ಬು ಅವರು ಬಿಜೆಪಿಗೆ ಸೇರ್ಪಡೆ ಆಗುವಂತ ಸಂದರ್ಭದಲ್ಲಿ ಸಿಟಿ ರವಿ ಅವರು ಕೂಡ ಇದ್ರು. ಸಿಟಿ ರವಿಗೆ ತಮಿಳುನಾಡು ಹೊಣೆಯನ್ನ ಹೊರಿಸುವಂತ ಪ್ರಯತ್ನ ನಡೆಯುತ್ತಾ ಹಾಗಿದ್ರೆ ಮೊನ್ನೆಯಷ್ಟೇ ಬಿಜೆಪಿಗೆ ಖುಷ್ಬು ಅವರು ಸೇರ್ಪಡೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಸಿಟಿ ರವಿ ಅವರು ಕೂಡ ಇದ್ರು. ಇದೇ ಸಂದರ್ಭದಲ್ಲಿ ಖುಷ್ಬು ಅವರು ಬಿಜೆಪಿಗೆ ಸೇರ್ಪಡೆ ಆಗುವಂತಹ ಸಂದರ್ಭದಲ್ಲಿ ಹಾಗಿದ್ರೆ ಬಿಜೆಪಿ ರಾಷ್ಟ್ರೀಯ ಪಕ್ಷದಲ್ಲಿ ಜೊತೆಗೆ ರಾಜಕೀಯ ವಲಯದಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಗುಸುಗುಸುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಿದ್ರೆ ಸಿಟಿ ರವಿಯವರ ಮುಂದಿನ ಬಿಜೆಪಿಲಿರುವಂತಹ ಕಾರ್ಯವ್ಯಾಪ್ತಿ ಹೆಚ್ಚಾಗುವಂತಹ ಸಾಧ್ಯತೆಗಳಿದೆಯಾ? ಶೀಘ್ರದಲ್ಲೇ ಅವರಿಗೆ ಒಂದು ರಾಜ್ಯದ ಜವಾಬ್ದಾರಿಯನ್ನು ಕೊಡುವಂತಹ ಅವಕಾಶಗಳು ಇದೆಯಾ? ಮುಂದಿನ ವರ್ಷ ತಮಿಳುನಾಡು ವಿಧಾನಸಭೆಗೆ ಚುನಾವಣೆ ಕೂಡ ಇದೆ. ಮುಂದಿನ ದಿನಗಳಲ್ಲಿ ರವಿಗೆ ತಮಿಳುನಾಡಿನ ಜವಾಬ್ದಾರಿ ಕೂಡ ಕೊಡಬಹುದು ಅನ್ನುವಂಥ ಲೆಕ್ಕಾಚಾರ ಕೂಡ ಕೇಳಿ ಬರ್ತಾ ಇದೆ. ಕನ್ನಡದಲ್ಲಿ ನಟಿಸಿರುವಂತಹ ಖುಷ್ಬು ಜೊತೆಗೆ ರವಿ ಭಾಷಾ ಹೊಂದಾಣಿಕೆ ಕೂಡ ಇದೆ.
ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ನನ್ನ ಸಹೋದ್ಯೋಗಿ ಮಧುಸೂದನ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಧುಸೂದನ್, ಮೊನ್ನೆಯಷ್ಟೇ ಖುಷ್ಬು ಅವರು ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ. ಆ ಸಂದರ್ಭದಲ್ಲಿ ಸಿ ಟಿ ರವಿ ಅವರು ಕೂಡ ಹಾಜರಿರ್ತಾರೆ. ಒಂದಷ್ಟು ಜನರಿಗೆ ಕುತೂಹಲ ಕೂಡ ಇತ್ತು, ಸಿ ಟಿ ರವಿ ಅವರ ಪಾತ್ರ ಏನು. ಈಗಾಗಲೇ ದಕ್ಷಿಣ ಭಾಗದಲ್ಲಿ ಬಿಜೆಪಿಯ ಜವಾಬ್ದಾರಿಯನ್ನ ನೋಡ್ಕೊಳ್ಳೋದ ಸಲುವಾಗಿ ಅವರು ಆ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದರೆ ಅಥವಾ ಖುಷ್ಬು ಅವ್ರ ಜೊತೆಗೆ ನೇರ ಒಂದು ನಂಟಿತ್ತ ಸಿ ಟಿ ರವಿ ಅವರಿಗೆ? ಸೋಮಣ್ಣ ಮಚ್ಚಿಮಾಡ ಸ್ಟಾರ್ ಪ್ರಚಾರಕ್ಕಾಗಿ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ದಂಥ ಖುಷ್ಬು ಅವರು ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿ ನೇರವಾಗಿ ಭಾರತೀಯ ಜನತಾ ಪಕ್ಷ ತೆಕ್ಕೆಗೆ ಬಂದಿದ್ದಾರೆ. ಕಳೆದ 2 ದಿನಗಳ ಹಿಂದೆ ಅವರು ಬಿಜೆಪಿ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆ ಕೂಡ ಆಗಿದ್ದಾರೆ. ದೆಹಲಿಯಲ್ಲಿ ಸೇರ್ಪಡೆ ಆಗಿದ್ದಾರೆ. ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಸಿ ಟಿ ರವಿ ಅವರ ಸಮ್ಮುಖದಲ್ಲಿ ಖುಷ್ಬು ಅವರು ಬಿಜೆಪಿನ ಸೇರ್ಪಡೆ ಆಗಿರುವಂಥದ್ದು. ಹಾಗಾದರೆ ಎಲ್ಲಿಯ ಖುಷ್ಬು, ಎಲ್ಲಿಯ ಸಿ ಟಿ ರವಿ, ಈ ಒಂದು ಪ್ರಶ್ನೆ ಖಂಡಿತವಾಗ್ಲೂ ಎದ್ದು ಕಾಡುತ್ತೆ. ಖುಷ್ಬು ಅವರು 90ರ ದಶಕದಲ್ಲಿ ತಮಿಳು ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರನ್ನು ಮಾಡಿದಂಥವ್ರು, ಜನಪ್ರಿಯತೆಯನ್ನು ಗಳಿಸ್ಕೊಂಡಂಥವ್ರು. ಜೊತೆಗೆ ಕನ್ನಡ ಚಿತ್ರರಂಗದಲ್ಲೂ ಕೂಡ ಖುಷ್ಬು ಅವರು ನಟನೆಯನ್ನು ಮಾಡೋದ್ರ ಮೂಲಕ ಕನ್ನಡ ಚಿತ್ರರಂಗಕ್ಕೂ ಅಂದರೆ ಸ್ಯಾಂಡಲ್ವುಡ್ಗೂ ಕೂಡ ಪಾದಾರ್ಪಣೆಯನ್ನು ಮಾಡಿದರು. ಇಲ್ಲೂ ಕೂಡ ಗುರುತಿಸ್ಕೊಂಡಿದ್ರು. ಇದರ ಮುಂದುವರೆದ ಭಾಗವಾಗಿ ಮುಂಬರುವಂಥ ದಿನಗಳಲ್ಲಿ ರಾಜಕಾರಣಿಯಾದರು. ಆದರೆ 90ರ ದಶಕದಲ್ಲಿ ಜನಪ್ರಿಯ ನಟಿಯಾದಂಥ ಖುಷ್ಬು ಅವ್ರಿಗೆ ತಮಿಳುನಾಡಿನಲ್ಲಿ ಒಂದು ದೇವಾಲಯವನ್ನು ಕೂಡ ಕಟ್ತೀನಿ ಅಂತ ಅಭಿಮಾನಿಗಳು ಹೇಳಿದ್ದನ್ನು ನಾವು ಇಲ್ಲಿ ನೆನಪಿಸ್ಕೋಬೇಕಾಗತ್ತೆ. ಆದರೆ ಸಿ ಟಿ ರವಿ ಅವರ ಸಮ್ಮುಖದಲ್ಲಿ ಬಿಜೆಪಿನ ಖುಷ್ಬು ಅವರು ಸೇರ್ಪಡೆ ಆಗ್ತಾರೆ ಅಂತ ಹೇಳಿದ್ರೆ ಸಿ ಟಿ ರವಿ ಆ ಕಾರ್ಯಕ್ರಮಕ್ಕೆ ಹೋಗಿದ್ದು ಯಾಕೆ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿಯೇ ಎದ್ದೇಳುತ್ತೆ. ಇದಕ್ಕೆ ಈಗ ರಾಜ್ಯ ಬಿಜೆಪಿಯಲ್ಲೂ ಕೂಡ ಗುಸುಗುಸು ಪಿಸು ಶುರುವಾಗಿದೆ. ಹಾಗಾದರೆ ಏನದು ಅನ್ನೋದನ್ನು ಸೂಕ್ಷ್ಮವಾಗಿ ಗಮನಿಸೋದಾದರೆ, ಇಡೀ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಸಿ ಟಿ ರವಿ ಅವರು ಆಯ್ಕೆಯಾದ ಬಳಿಕ 2ನೇ ಬಾರಿ ದೆಹಲಿಗೆ ಹೋಗಿದ್ದಾರೆ. ನೇರವಾಗಿ ಜೆ ಪಿ ನಡ್ಡಾ ಅವ್ರನ್ನ ಭೇಟಿ ಮಾಡಿ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಅವ್ರನ್ನ ಕಳೆದ ವಾರ ದೆಹಲಿಗೆ ಹೋಗಿ 2 ದಿನಗಳ ಕಾಲ ಭೇಟಿ ಮಾಡಿ ಬಂದಂಥ ಸಿ ಟಿ ರವಿ ಅವರು ಖುಷ್ಬು ಸೇರ್ಪಡೆ ದಿನನೇ ಅಲ್ಲಿ ಹೋಗಲಿಕ್ಕೆ ಪ್ರಮುಖ ಕಾರಣ. ನಿಜಕ್ಕೂ ತಮಿಳುನಾಡು ರಾಜ್ಯದ ಉಸ್ತುವಾರಿ ಸಿ ಟಿ ರವಿ ಅವರ ಹೆಗಲಿಗೆ ಬರುತ್ತಾ? 2021ರಲ್ಲಿ ಎದುರಾಗುವಂಥ ತಮಿಳುನಾಡು ರಾಜ್ಯದ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯ ಸಂಪೂರ್ಣ ಜವಾಬ್ದಾರಿಯನ್ನು ಜೆ ಪಿ ನಡ್ಡಾ ಅವರು, ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ಸಿ ಟಿ ರವಿ ಅವರ ಹೆಗಲಿಗೆ ಕೊಡ್ತಾರಾ ಅನ್ನೋ ಒಂದು ಪ್ರಶ್ನೆ ಇದೀಗ ಎದ್ದು ಕಾಡ್ತಾ ಇದೆ. ದಕ್ಷಿಣ ಭಾರತ ರಾಜ್ಯಗಳ ಪೈಕಿ ಕರ್ನಾಟಕ ಕೂಡ ಒಂದು. ಸಿ ಟಿ ರವಿ ಇವತ್ತು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ಅವ್ರ ಥರನೇ ಪುರಂದರೇಶ್ವರಿ ಅವರು ಕೂಡ ದಕ್ಷಿಣ ಭಾರತಕ್ಕೆ ಸೇರಿದವರು. ಅವರು ಕೂಡ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳ ಪಟ್ಟಿಯಲ್ಲಿ ಇದ್ದಾರೆ. ಅವರು ಕೂಡ ಹುದ್ದೆ ಸಿಕ್ಕಿದೆ. ಪುರಂದರೇಶ್ವರಿ ಅವರು ಖುಷ್ಬು ಸೇರ್ಪಡೆಗೆ ಹೋಗಿಲ್ಲ, ಆದರೆ ಸಿ ಟಿ ರವಿ ಅವರು ಹೋಗಿದ್ದಾರೆ. ಇದು ಏನನ್ನ ಸೂಚಿಸುತ್ತೆ? ಹಾಗಾದರೆ ದಕ್ಷಿಣ ಭಾರತದ ಯಾವುದಾದ್ರೂ ಒಂದು ರಾಜ್ಯಗಳ ಪೈಕಿ ತಮಿಳುನಾಡೇ ಸಿ ಟಿ ರವಿ ಅವರ ಹೆಗಲಿಗೆ ಹೋಗೋ ಅಂಥದ್ದು ಬಹುತೇಕ ಖಚಿತ ಅನ್ನೋದು ಈಗ ರಾಜ್ಯ ಬಿಜೆಪಿಯಲ್ಲಿ ಕೇಳಿ ಬರ್ತಾ ಇರುವಂಥ ಒಂದು ಮಾತು. ಇದೇ ನಿಟ್ಟಿನಲ್ಲಿ ಖುಷ್ಬು ಅವರ ಜೊತೆ ಕೂಡ ಸಮನ್ವಯತೆ ಇರಬೇಕು, ಇತ್ತ ಅಣ್ಣಾಮಲೈ ಅವ್ರ ಜೊತೆ ಕೂಡ ಸಮನ್ವಯತೆ ಇರಬೇಕು ಅನ್ನೋ ಕಾರಣಕ್ಕೆ ನೇರವಾಗಿ ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿ ಬಿಜೆಪಿಯತ್ತ ಮುಖ ಮಾಡಿದಂಥ ಖುಷ್ಬು ಅವರ ಬಿಜೆಪಿ ಸೇರ್ಪಡೆ ಕಾರ್ಯಕ್ರಮಕ್ಕೆ ಸಿ ಟಿ ರವಿ ಅವರು ಹೋಗಿರೋದು ಬಹುತೇಕ ಇಲ್ಲಿ ಖಚಿತ ಆಗ್ತಾ ಇದೆ. ಅತಿ ಶೀಘ್ರದಲ್ಲೇ ತಮಿಳುನಾಡು ರಾಜ್ಯದ ಜವಾಬ್ದಾರಿ ಸಿ ಟಿ ರವಿ ಹೆಗಲಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರು ಕೊಡೋದ್ರಲ್ಲಿ ಬಹುತೇಕ ನಿಶ್ಚಿತ ಅನ್ನೋದು ಈ ಒಂದು ಉದಾಹರಣೆ ಮೂಲಕ ಸಾಬೀತಾಗ್ತಾ ಇದೆ ಅಂತ ನೇರವಾಗಿ ರಾಜ್ಯ ಬಿಜೆಪಿ ನಾಯಕರು ಮಾತನ್ನ ಆಡ್ಕೊಳ್ತಿದ್ದಾರೆ. ಸೋಮಣ್ಣ, ಮಧುಸೂದನ್, ಸಿ ಟಿ ರವಿಯವರು ಅದಕ್ಕೆ ವರ್ತಿದಾರ? ಇದು ಕೂಡ ಒಂದಷ್ಟು ಚರ್ಚೆಗಳು ನಡೀತಾ ಇದೆ ರಾಜಕೀಯ ವಲಯದಲ್ಲಿ. ಮಧುಸೂದನ್, ಖಂಡಿತವಾಗ್ಲೂ ಸೋಮಣ್ಣ, ಈಗಾಗಲೇ ಸಿ ಟಿ ರವಿ ಅವರು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆದ ತಕ್ಷಣವೇ ಒಂದು ಮಾತನ್ನ ಹೇಳಿದ್ರು, ಸಿ ಟಿ ರವಿ ಯಾವತ್ತಿನ ತನಕ ಇರ್ತಾರೋ ಅವತ್ತಿನ ತನಕ ಪಕ್ಷ ಸಂಘಟನೆಗೆ ಮುಂದಾಗ್ತಾರೆ ಅಂತ. ಸಂಘಟನಾ ಚತುರರಲ್ಲಿ ಒಬ್ಬರಾಗಿ ಗುರುತಿಸ್ಕೊಳ್ಳೋಕ್ಕೆ ಸಿ ಟಿ ರವಿ ಕೂಡ ಮುಂದಾಗಿದ್ದಾರೆ. ಈ ನಿಟ್ಟಿನಲ್ಲಿ ಮುಂಬರುವಂಥ 2021ರ ತಮಿಳುನಾಡು ರಾಜ್ಯದ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯ ಜವಾಬ್ದಾರಿ ಒಂದು ವೇಳೆ ಏನಾದರೂ ಸಿ ಟಿ ರವಿ ಹೆಗಲಿಗೆ ಹೋಗಿದ್ದೆ ಆದರೆ ನೇರವಾಗಿ ಏನೆಲ್ಲ ತಂತ್ರ ಪ್ರತಿತಂತ್ರ ರಣತಂತ್ರಗಳನ್ನು ಮಾಡಬೇಕೋ ಅದಕ್ಕೆ ಸಿ ಟಿ ರವಿ ಮುಂದಾಗ್ತಾರೆ. ಒಂದು ಕಡೆ ಈಗಾಗಲೇ ಅಣ್ಣಾಮಲೈ ಅವರು ಬಿಜೆಪಿನ ಸೇರಿದ್ದಾರೆ, ಅವರು ಕೂಡ ತಮಿಳುನಾಡು ರಾಜಕಾರಣದಲ್ಲಿ ಗುರುತಿಸ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ರಾಜಕೀಯದಲ್ಲಿ ಅನುಭವ ಇರುವಂಥ ಖುಷ್ಬು ಅವರು ಕೂಡ ಬಿಜೆಪಿ ತೆಕ್ಕೆಗೆ ಬಂದಿರೋ ಅಂಥದ್ದು. ಹೀಗಾಗಿ ಒಂದು ಕಡೆ ಖುಷ್ಬು, ಮತ್ತೊಂದು ಕಡೆ ಅಣ್ಣಾಮಲೈ, ಇವರಿಬ್ಬರ ಸಮ್ಮುಖದಲ್ಲಿ ನೇರವಾಗಿ ಸಿ ಟಿ ರವಿ ರಾಜ್ಯದ ಉಸ್ತುವಾರಿನ ತೆಗೆದುಕೊಂಡಿದ್ದೆ ಆದರೆ ಅವರ ಹೆಗಲಿಗೆ ಬಂದಿದ್ದೆ ಆದರೆ ಚಾಣಾಕ್ಷನ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅಂತ ರಾಜ್ಯ ಬಿಜೆಪಿ ನಾಯಕರು ಮಾತನ್ನ ಆಡ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರು ತಮಿಳುನಾಡು ರಾಜ್ಯದ ಉಸ್ತುವಾರಿನ ಇದೆಲ್ಲ ಅಂಶಗಳನ್ನು ಪರಿಗಣಿಸಿ ಇವ್ರಿಗೆ ನೀಡ್ತಾರ? ಮುಂದಿನ ದಿನಗಳಲ್ಲಿ ಅದು ಸಾಬೀತಾಗಬೇಕಾಗುತ್ತೆ. ಸೋಮಣ್ಣ, ಹಾಗಿದ್ರೆ ಪಕ್ಷಕ್ಕೆ ನಿಜಕ್ಕೂ ಸಿ ಟಿ ರವಿ ಅವರ ಆ ಒಂದು ಕೆಲಸ ಆಗಿರ್ಬೋದು, ನಿಜಕ್ಕೂ ಮತ್ತಷ್ಟು ಬೂಸ್ಟ್ ಕೊಡುವಂತ ಸಾಧ್ಯತೆ ಇದೆಯಾ? ಹಾಗಿದ್ರೆ ಮಧುಸೂದನ್, ಖಂಡಿತವಾಗ್ಲೂ 2021ರಲ್ಲಿ ಎದುರಾಗುವಂಥ ತಮಿಳುನಾಡು ರಾಜ್ಯದ ಸಾರ್ವತ್ರಿಕ ಚುನಾವಣೆ ಏನಿದೆ, ಈ ಒಂದು ಚುನಾವಣೆಗೆ ಒಬ್ಬ ಚಾಣಾಕ್ಷನನ್ನೇ ನೇಮಿಸಬೇಕಾಗತ್ತೆ. ಅದರಲ್ಲೂ ತಮಿಳುನಾಡು ರಾಜ್ಯದ ಬಗ್ಗೆ ಗೊತ್ತಿರೋ ಅಂಥ ವ್ಯಕ್ತಿನೇ ಅಲ್ಲಿಗೆ
ನಾವು ಜವಾಬ್ದಾರಿಯನ್ನು ನೀಡಬೇಕಾಗುತ್ತೆ, ಅವ್ರನ್ನ ನಿಯೋಜನೆ ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಕರ್ನಾಟಕದ ನೆರೆ ರಾಜ್ಯ ತಮಿಳುನಾಡು ಒಂದು ಕಡೆ ಈಗಾಗಲೇ ಅಣ್ಣಾಮಲೆಯವರು ಕರ್ನಾಟಕದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ, ಅವರು ಇವತ್ತು ಬಿಜೆಪಿಯಲ್ಲಿದ್ದಾರೆ, ತಮಿಳುನಾಡಿನಲ್ಲಿದ್ದಾರೆ. ಮತ್ತೊಂದು ಕಡೆ ಖುಷ್ಬು ಅವ್ರಿಗೂ ಕೂಡ ಕರ್ನಾಟಕದ ನಂಟಿದೆ, ಅವರು ಕೂಡ ಈಗ ಬಿಜೆಪಿ ತೆಕ್ಕೆಗೆ ಬಂದಿದ್ದಾರೆ. ಬಿಜೆಪಿ ಕರ್ನಾಟಕದಲ್ಲಿ ಗುರುತಿಸ್ಕೊಂಡಂತ ಒಬ್ಬ ನಾಯಕನನ್ನ ತಮಿಳುನಾಡು ರಾಜ್ಯದ ಉಸ್ತುವಾರಿಯಾಗಿ ಅವ್ರಿಗೆ ಜವಾಬ್ದಾರಿ ನೀಡಿದ್ದೆ. ಆದರೆ ಇದು ಎಲ್ಲದಕ್ಕೂ ಕೂಡ ಈಕ್ವೇಷನ್ ಸರಿ ಹೋಗುತ್ತೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಇದನ್ನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರು ಅಂತಿಮವಾಗಿ ನಿರ್ಧಾರ ಮಾಡ್ತಾರೆ. ಸೋಮಣ್ಣ, ಥ್ಯಾಂಕ್ ಯು ಮಧುಸೂದನ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಈ ದಿನದ ಇದ್ದಿದ್ದು ಇದ್ದಂತೆ ಕ್ಷಣ ಕ್ಷಣದ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.